పాలయ పరదేవ విమల బావా పాలయ పరదేవ విమల బావా కేలారో ప్రథమిత తాప లేలారో ప్రథమిత తాప పాల విలోచన పాప విమోచన పాల విలోచన పాప విమోచన నీలతు కందర కలిసి విదూర స్థూల పాలి ఫలితాత్మక నీలతు కందర కలిసి విదూర స్థూల పాలి ఫలితాత్మక సరిగమ మగరి మగ నిగమ గరి గని శ్రీగమ మగ గరి जय जय जालरूपाय जय जय जालवर्णाय जय जय ज्योतिरूपाय जय जय जातरहिताय ओम नमः शिवाय नमः नमो नमः ओम नमः शिवाय ओम नमः शिवाय ओम नमः शिवाय नमः शिवाय नमः शिवाय ದೇವ ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ದೇವ ನೀನಿಲ್ಲದೆ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ಲದೆ ಶೃಂಗಾರ ಲೀಲೆಗಳಿಲ್ಲ. ಅದೇಕೆ ಆದಿಶಕ್ತಿ ಅಂದವಾದ ರೂಪವನ್ನು ನೋಡದೆ ಜ್ಯೋತಿರೂಪಕರನಾಗಿ ಕಾಣುತ್ತಿರುವೆ?
ಈ ರೂಪರಹಿತವಾದ ಬಯಲಿನ ಬೆಳಕಿನಲ್ಲಿ ನಾನೊಬ್ಬಳೇ ಏಕೆ ವಾಸ ಮಾಡಬೇಕು? ನೀರೂಪಾಕಾರನಾಗಿ ನಗರಗೊಂದು ಜಗತ್ತನ್ನು ನಿರ್ಮಿಸಿ ಶಾಂತಿಯನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಆದಿಶಕ್ತಿ, ನಿನ್ನ ಮನದಾಶೆಯು ನನ್ನಲ್ಲಿ ಸೇರಿ ಒಂದು ರೂಪಾಕಾರವಾದ ಆಶಾಲೋಕದ ಹಂಡವು ಜನಿಸಿತು. ಅದು ಇನ್ನು ಸ್ವಲ್ಪ ಕಾಲದಲ್ಲಿ ನನ್ನ ಇಚ್ಛಾ ಮಾತ್ರದಿಂದ ಆದಿಶಕ್ತಿ ಬಾಳಿಗೆ ನೆರವಾಗುವುದು. ಇದು ನಿಶ್ಚಯವೇ ದೇವ? ನಿಶ್ಚಯವಲ್ಲದೆ ಮತ್ತೇನು ದೇವಿ? ಕರುಣಿಯ
ಕುಣಿಯಲಿ ಮನರು ಕುಣಿಯಲಿ ಮನರು ಹೇಳುತ್ತ ನಲವಿರಿ ಬಾ ಮುಂದಿನ ಬಾಳಿಗೆ ಬಾಳುವೆ ಮುಂದಿನ ಬಾಳಿಗೆ ಬಾಳುವೆ ಸೇರಿ ಸುಖಿಸುತ್ತೆ ನಿನ್ನ ನೋಡಿ ನಾನು ದಂಡ ಎಂದು ನೋಡಿ ನಾನು ದಂಡ ಎಂದು ನಿನ್ನ ನೋಡಿ ನಾನು ದಂಡ ನಲಿದಾಡುವ ಮರೆಯಾಗಿ ನಿಂತು ಮಾತನಾಡುತ್ತಿದ್ದ ಪರಮಾತ್ಮ ಅದೇಕೆ ರೂಪಾಕಾರನಾಗಿ ಮೈದೋರಿರುವೆ? ಶಕ್ತಿ, ನಿನ್ನ ಭಕ್ತಿಯಿಂದ ಕೂಡಿದ ಸುಂದರವಾದ ರೂಪವನ್ನು ನೋಡಿ ನಿನ್ನೊಡನೆ ನೆರೆಯಬೇಕೆಂದು ಮನ ಮಾಡಿ ಬಂದಿರುವ ಇದೊಂದು ರೂಪ. ಈ ರೂಪಿಗೆ ನೆರೆಯಲು ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ. ಶಂಕರನು ಶಕ್ತಿಗೆ ಅಧೀನನಾಗಬೇಕೆಂಬುದು ಒಂದು ಕನಸು, ನನಸು ಮರೆಯಲ್ಲಿ ಸರಸವಾಡುವುದೊಂದು ಹೊಲಸು. ಜನಿಸು ಜನ್ಮ ಸುಂದರ ತೆರೆಯಲ್ಲಿ ಉರಳಿಸುವೆ ಮತ್ತೆ ಮನಮೋಹನಾಂಗಿಯಾಗಿ ತಿರುಗಲೇಕೆನ್ನು ಬಾತರುಣಿ ಮನಮರುಗಿ ಮರುಗಲೇಕೆನ್ನು ನಿಂತಿರ್ಪ ಶೃಂಗಾರ ಹರಂಗಿ ಆಕಾರದಾಕಾರವೋ ಕಾರವೇ ಮಾಯಾಮೋ
ಸರಸ ಸಲ್ಲಾಪದಲ್ಲಿ ಬಯಲೊಂದು ಬ್ರಹ್ಮಾಂಡ ಭೂಮಿಯಾಗಿ ಪರಿಣಮಿಸಲಿಲ್ಲವೇ? ಪರಿಣಮಿಸುತ್ತದೇವ. ಈ ಬ್ರಹ್ಮಾಂಡದ ಹೆಚ್ಚು ಕುಂದಿನ ಗಣತಿಗಾಗಿ ಅದಾವ ಬ್ರಹ್ಮರುಗಳನ್ನು ನೇಮಿಸಿರುವೆ? ಅವರೇ ನನ್ನ ಮಾನಸ ಬ್ರಹ್ಮರಿಂದ ಕುಲವೆತ್ತಿ ರೂಪಾಕಾರವಾದ ನವಬ್ರಹ್ಮ ಋಷಿಗಳು. ಅವರಲ್ಲಿ ದೇವ ಕಣ್ಗಾಣದಿಪ್ಪರಿ ಈ ಬ್ರಹ್ಮಾಂಡದಲ್ಲಿ. ಅವರೇ ನನ್ನ ಪಂಚಾಕ್ಷರಿಯ ಪಂಚಭೂತ ಮಿಲನದಿಂದ ಸೃಷ್ಟಿಗೆ ಸಹಾಯಕರಾಗವರು. ನೋಡಿದನು ಶಂಕರ, ಅವರ ಕಾಂತಿಯು ನನ್ನ ಕಣ್ಣಿನ ಕಾಂತಿಯನ್ನು ಹಿಂಸೆಡುತ್ತಿರುವುದು ಅವರಾರೆಂದು ತಿಳಿ ಹೇಳುವೆಯಾ ಶಂಕರ? ಹೇಳುವೆನು. ಅತ್ತ ನೋಡು ರಾಜೇಶ್ವರಿ, ಆ ಕುಮದ ಪೀಠದ ಮೇಲೆ ನೀಲಾಂಬರವನ್ನುಟ್ಟು ನಂದನ ಮನದ ನೀಲ ಹಸ್ತೆಯ ಮೈ ಬಣ್ಣವನ್ನು ಧಿಕ್ಕರಿಸುತ್ತಾ ಮೆರೆಯುವ ಆ ಬ್ರಹ್ಮಯೋಗಗಳೇ ನನ್ನ ಸಾತ್ವಿಕದ ಹತ್ತಿರ ನಾರದ ವಸಿಷ್ಠರುಗಳು. ದೇವ ಇತ್ತ ರತ್ನ ಪೀಠದ ಮೇಲೆ ಕುಳಿತು ರತ್ನಾಂಬರಗಳನ್ನು ಧರಿಸಿ ಕುಂಕುಮ ಕಾಂತಿಯನ್ನೇ ಅಳ್ಳಗಳುತ್ತಿರುವ ಆ ಬ್ರಹ್ಮರುಗಳಾರು ದೇವ? ಅವರೇ ನನ್ನ ತಾಮಸ ಕಳೆಯಿಂದ ರೂಪವೆತ್ತಿದ ಗಾರ್ಗಯ ಭಾರತಜರೆಂಬ ಗೌತಮ ಬ್ರಹ್ಮರುಗಳು. ದೇವ ಇತ್ತ ಪಟ್ಟು ಮಡಿಯನ್ನುಟ್ಟು ಪರಾಗದ ಪೀಠದ ಮೇಲೆ ಕುಳಿತು ಪಾದಾರಿಗಳ ಪ್ರಕಾಶವನ್ನು ಅಲ್ಲಗಳೆಯುತ್ತಿರುವ ಆ ದೇವರುಗಳಾರು ದೇವ? ಅವರೇ ಆಂಗಿರಸ ಕಶ್ಯಪನೆಂಬ ಸೃಷ್ಟಿಕರ್ತನ ಪ್ರತಿರೂಪಗಳು. ದೇವಿ ಅತ್ತ ನೋಡು, ದಂತಪೀಠದ ಮೇಲೆ ಧಿಕ್ಕರಿಸುತ್ತಾ ದುರ್ಗಾಂಬುದಿ ಗಾಂಭೀರವನ್ನು ಧಿಕ್ಕರಿಸಿ ಅವನೇ ನನ್ನ ರಾಜಸದಿಂದ ಉದ್ಭವಿಸಿದ ದಕ್ಷ ಬ್ರಹ್ಮನು. ದೇವ ಇವರ ಪ್ರಾಮಾಣಿಕತೆ ಪರೀಕ್ಷಿಸಲು ಅದಾವ ಶಕ್ತಿಯನ್ನು ಅವರೇ ನೇಮಿಸಿದೆ? ನಿನ್ನ ಮುಂದಿನ ಛಾಯಾಶಕ್ತಿಗಳು. ಚೆಲು ಪೆಣ್ಣಂ ಪಡನಿ, ಚೆಲು ಕೇಶವಿದ ತಾಗಿ, ಮುದ್ರಿಕೆಯೇ ನಡು ಬೆಳಕೆ, ಮಂದಾರವಲ್ಲಿಯ ಸೊಬಗೆತ್ತ ಪೆಣ್ಣಂ ಪಡನಿ ಆದಿಶಕ್ತಿ. ಆ ಚಿಲುವೆಯು ನಿಮಗಿತ ಶಿವನ ಸೆರ್ಗೆಂದು ಚಂದಿಲ್ಲ ಪರಪಿಣ್ಣ. ಚಂದದ ಪೆಣ್ಣಂ ನೋಡಿ ಅಂದ ಹಂದದ ಕಲಪುಟಿಗಂ. ಶಿವಕರಿಗೆಂದು ಶಿರಬಾಗುವೆನು ಮೃಡ ನೋಡು ನಿನ್ನ ಮಡದಿಯೋಳ್ ಮೂಡುವಳು ಶಶಿರೇಖಾ. ಮಾಯಾ, ಮಾಯಾ. ಶಿವಶಕ್ತಿಯರಿಗೆ ವಂದಿಸುವೆನು. ಆಶೀರ್ವದಿಸು ಮಾಯಾ. ನನ್ನನ್ನು ಕರೆಸಿದ ಕಾರಣವಿರುತ್ತ ಮಾಯಾ, ನೀನೀಗಲೇ ಪ್ರಪಂಚದ ಜ್ಞಾನ ದೃಷ್ಟಿಯನ್ನು ಪರೀಕ್ಷಿಸಲು ಮೀಸಲಾಗಿರುವೆ. ನನ್ನ ಮಾನಸ ಬ್ರಹ್ಮನಾದ ದಕ್ಷ ಬ್ರಹ್ಮನು ಜಗತ್ ಸೃಷ್ಟಿಗಾಗಿ ಮಕ್ಕಳನ್ನು ಬೇಡುತ್ತಾ ಉಗ್ರವಾದ ತಪಸ್ಸನ್ನು ಆಚರಿಸುವೆನು. ಅವನಲ್ಲಿಗೆ ಹೋಗಿ ನಿನ್ನ ಮಾಯವನ್ನು ಬೀರು. ಅದರಲ್ಲಿ ದಕ್ಷನು ಜಯಶೀಲನಾದರೆ ಅವನಿಗೆ ಬೇಕಾದವರುಗಳನ್ನು ಕೊಡುವೆನು. ಅನಂತರ ನಾನೀಗಲೇ ಅಕ್ಷದಳ ಪರ್ವತವಾದ ಕೈಲಾಸದಲ್ಲಿ ಕೈಲಾಸಪತಿಯಾಗಿ ನೆಲೆಸುವೆನು. ನೋಡಿದೆ ಆದಿಶಕ್ತಿ, ನನ್ನ ಇಚ್ಛಾ ಮಾತ್ರದಿಂದ ಹುಟ್ಟಿದ ಜಗತ್ತನ್ನು ನೋಡಿದನು ಪರಮಾತ್ಮ. ಚಿನ್ನದ ಬರಡಿಯಂತೆ ಹೊಳೆಯುತ್ತಿರುವ ಈ ಭವನವು ನನ್ನ ಲೀಲಾ ಭವನವಾಗುವುದು. ಈ ಭುವನದಲ್ಲಿ ಓಲಾಡು. ಆಡುವೆನು ಈ ಶಿವನನ್ನು ಕೂಡಿ ನಲಿದಾಡುವೆನು.